ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅನ್ಕೊತೀನಿ. ಒಬ್ಬ ಸಂಡೇ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಇವತ್ತೊಂದು ಬರ್ಡೇ ಇವೆಂಟ್ ಇದೆ. ಸೊ ಅಲ್ಲಿಗೆ ಹೋಗಬೇಕು ಆ್ಯಂಡ್ ನಾನು ಸ್ಯಾರಿ ವೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಮುಗೀತು. ಸೊ ರೆಡಿಯಾಗಿ ಹೊರಡೋದೆ. ಸೊ ನಾನು ಇವತ್ತು ವೇರ್ ಮಾಡ್ತಿರೋ ಸ್ಯಾರಿ ಬಂದು ಇದು ವಿತ್ ಬ್ಲ್ಯಾಕ್ ಬ್ಲೌಸ್. ಸೊ ಬನ್ನಿ ರೆಡಿಯಾಗಿ ಹೋಗೋಣ. ಆ್ಯಂಡ್ ಮೋರ್ ಓವರ್ ನನ್ನ ಫ್ರೆಂಡ್ ಬರ್ತಿದ್ದಾಳೆ, ಅವಳದು ಲುಕ್ ಹೇಗಿರತ್ತೆ ಅಂತ ನೋಡೋಣ. ಸೊ ಗೈಸ್ ರೆಡಿಯಾಗಿ ಆಗಿದ್ದೆ. ಸೊ ಇದು ನನ್ನ ಲುಕ್ ಔಟ್ಪುಟ್ ಈ ಥರ ಬಂದಿದೆ. ಸೊ ಗೈಸ್ ನನ್ನ ಫ್ರೆಂಡ್ ಬರ್ತಿದ್ದಾಳೆ, ಹೋಗ್ತಾ ಇದ್ದೀವಿ. ಅವ್ನು ಯಾರೋ ಇದ್ದಾಳೆ. ಹಾಂ ಬಂದ್ಲು ಗೈಸ್, ಬಂದ್ಲು. ಗೈಸ್ ಎಷ್ಟೊತ್ತು ತಗೋತಾಳೆ ಗೊತ್ತಾಗಕ್ಕೆ ಎರಡು ಸಾರಿ ಚೇಂಜ್ ಮಾಡಿರೋದು, ಎರಡು ಸಾರಿ ಚೇಂಜ್ ಮಾಡ್ಕೊಂಡ್ ಬಂದಿರೋದು. 10 ಗಂಟೆಗೆ ಇರ್ಬೇಕಿತ್ತು, ಆಲ್ರೆಡಿ 10:30 ಆಗೋಗೈತೆ. ಅದು 8 ಗಂಟೆಗೆ ರೆಡಿ ಆಗಿರೋದು. ಗೈಸ್ ಇಲ್ಲ ಗೈಸ್, ನಾನು ಮನೆ ಕೆಲಸ ಎಲ್ಲ ಮಾಡಿ 1 ಅವರ್ ರೆಡಿ ಆಗಿದ್ದೀನಿ. ನನ್ನ ಕೈ ಮಾಡಕ್ ಕಾಯ್ತಾ ಇಲ್ಲ, ಮನೆ ಕೆಲಸ ಮಾಡೋದೇ ಇಲ್ಲ ಅವಳು. ಮಾಡ್ತೀನಿ ಕೆಲಸ ಮಾಡೋದು ಇವಳು ಏನು ಮಾಡೋದೇ ಇಲ್ಲ. ನಮ್ಮ ಅಮ್ಮ ಇಲ್ಲ ಗೈಸ್, ನಾನೇ ಮಾಡ್ಬೇಕು. ಸೊ ಹೆಂಗ ಅನ್ನಿಸ್ತೈತೆ ರಕ್ಷಿತಾ? ಯಪ್ಪ ನಂಗೆ ಆಲ್ರೆಡಿ ರೆಡಿಯಾಗಿ ಕೂತಿದ್ದೆ ನಾನು. ಇವಾಗ 2ನೇ ಸೀರೆ ಚೇಂಜ್ ಮಾಡ್ಬೇಕು ಅನ್ನಲ್ಲ, ಸೊ ಸ್ವಲ್ಪ ಟೈಮ್. ಸರಿ ಸರಿ. ಏನಂತ ಹಬಿನಿ ಸುಂಗದಕಟ್ಟೆ ಅಂತ ವಿಡಿಯೋ ಐತಲ್ಲ ಗೈಸ್, ಅದಿದೆ ರೋಡು. ಇದೆ ಇದಲ್ಲ, ಇದೆ. ಅವ್ರು 7 ತೇಜಸ್ ಅವ್ರು ಮಾಡಿದಂತಾನೆ ಇದೆ. ರಕ್ಷಿತಾ ಲೇಟ್ ಆಗೋಗೈತೆ. 1 ಅವರ್ ಲೇಟ್ ಮಾಡಿದ್ಯಾ ನೀನೇ? ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಡು. ಏನು ರಕ್ಷಾ, ಏನು ಅನ್ನಿಸ್ತಾ ಇದೆ ರಕ್ಷಾ? ಏನಿಲ್ಲ, ಸ್ವಲ್ಪ ಲೇಟ್ ಅನ್ನಿಸ್ತು. 10ಗೆ ಹೇಳಿದ್ರು, ನಾವು 11 ಕರೆಕ್ಟಾಗಿ ಬಂದಿದ್ದೀವಿ. ಬಟ್ ಏನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. ಇಲ್ಲ, 11 ಮುಂಚೆನೇ ಬಂತು. 10:56 ಮೇ ಬಿ. ಇನ್ನೂ ಪ್ರೋಗ್ರಾಮ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಪರವಾಗಿಲ್ಲ. ಸೊ ಗೈಸ್ ನಂದು ಔಟ್ಫಿಟ್ ನೋಡಿ, ನಾನು ಹೇಳಿದ್ನಲ್ವ ಹೆಂಗೆ ಕಾಣಿಸ್ತಾಳೆ ಅಂತ ಕಮೆಂಟ್ ಮಾಡಿ. ಹಂಗೆ ನಂದು ಹೆಂಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ ಗೈಸ್. ಗೈಸ್ ಮಗು ಸ್ವಲ್ಪ ಬೇಗ ಹೊಟ್ಟೆ ಸಿಗ್ತೈತೆ ಅಂತ ಕಾಂಟ್ ಕುತ್ಕೊಳ್ಳೋಕ್ಕಾಗ್ತಲ್ಲ, ಕೈಕಲ್ಲಿ ಕುತ್ಕೊಳ್ಳೋಕ್ಕಾಗ್ತಿಲ್ಲ ಗೈಸ್. ಸ್ಟಾರ್ಟ್ ಆಗಿದೆ. ಗೈಸ್ ನಾವು ಬಂದು 1 ಅವರ್ ಆಯಿತು, ಇವಾಗ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಈ ಕ್ಲಿಪ್ಪಿಂಗ್ಸಲ್ಲಿ ಫುಲ್ ಸಾಂಗ್ಸ್ ಇದೆ, ಬಿಕಾಸ್ ಕೇಕ್ ಕಟಿಂಗ್ ನಡೀತಿತ್ತು ಅನ್ನೋ ಕಾರಣಕ್ಕೆ. ನಾನು ಕಾಪಿರೈಟ್ಸ್ ಕೊಡ್ತಾರೆ ಯೂಟ್ಯೂಬರು ಅಂತ ಅಂದ್ಬಿಟ್ಟು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಪಕ್ಕದಲ್ಲಿ ನನ್ನ ಫ್ರೆಂಡು ಆ ಸಾಂಗ್ ಹೇಳ್ಕೊಂಡು ನಗ್ತಾ ಇದ್ಲು, ಜೊತೆಗೆ ನನ್ನ ಮುಗಿಸ್ತಿದ್ದಾಳೆ ಎಲ್ಲರ ಮುಂದೆನೂ.
ಜೊತೆಗೆ ನಮ್ಮದೇ ಸ್ಟಾಫ್ದು ಪಾಪು ಬಂದಿತ್ತು, ಅವ್ರು ಕರ್ಕೊಬಂದಿದ್ರು. ಆ ಪಾಪಿಗೆ ಹಾಯ್ ಮಾಡಿದೆ, ಹಾಯ್ ಮಾಡ್ತಿಲ್ಲ, ಫುಲ್ ಅನ್ರೆಸ್ಪೆಕ್ಟ್ ಅಂತೆಲ್ಲ ಹೇಳ್ಕೊಂಡು ಮೀನು ಸೇಮ್ ಲೈಕ್ ಮೀನು ಥರನೇ ಮಾಡ್ಕೊಂಡು ನಗಿಸ್ತಾ ಇದ್ಲು. ಆ್ಯಂಡ್ ನಾವು ಫುಲ್ ಎಂಜಾಯ್ ಮಾಡಿದೆ. ಆ್ಯಂಡ್ ಮೋರೋವರ್ ಏನಂದರೆ ನಾವಿಬ್ಬರ ಜೊತೆಗಿದ್ರೆ ಫುಲ್ ನಗು ನಗು ನಗು. ಗೈಸ್, ಯಾರಾದರೂ ಬರ್ಡೇ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರಾ? ನನ್ನ ಫ್ರೆಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಳೆ, ಜೊತೆಗೆ ಸಾಂಗ್ ಎಲ್ಲ ಹೇಳ್ತಾಳೆ. ಜೊತೆಗೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸು ಫುಲ್ಲು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಬಂದ್ಬಿಟ್ಟು ಮಾಡಿದ್ರು. ಆ್ಯಂಡ್ ಇದು ಲಾಸ್ಟ್ ಪ್ರೋಗ್ರಾಮ್ ಆಗಿತ್ತು, ತುಂಬ ಚೆನ್ನಾಗೇ ಮಾಡಿದ್ರು. ಆ್ಯಂಡ್ ಅವ್ರದ್ದು ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಅಡುಗೆ ಎಲ್ಲ ಮಾಡಿಸಿದ್ರು. ಏನೇನು ತಿಂತ್ಯಾ? ಇಡೀ ಎಲೆ ಖಾಲಿ ಮಾಡ್ಬಿಟ್ಟಿದ್ಯಾ? ವೆಯ್ಟ್ ಮಾಡ್ತಿದ್ದೀನಿ, ಅವ್ರು ಏನಾಗ್ತಾರೋದು ತಿನ್ಬಿಟ್ಟು ಮನೆಗೆ ಹೋಗಿ ಮಾಡ್ಕೊಂಡ ಸಾಕು ಅನ್ನಿಸ್ತಾ ಇದೆ. ಬಡಿಸ್ತಾರೆ ಬಿಡಾಯ್ತು. ವಾಟರ್ ಬಾಟ್ಲು ಹೇಳಮ್ಮ. ಊಟ ಎಲ್ಲ ಸೂಪರ್ ಆಗಿತ್ತು. ಬಟ್ ಅದೇ ಹೊಟ್ಟೆ ಹಸಿಗೆ ಜಾಸ್ತಿ ತಿನ್ನಕ್ಕಾಗಿಲ್ಲ. ಹೊಟ್ಟೆ ಮೇಲೆ ಸ್ವಲ್ಪ ಆಗ್ಬಿಟ್ಟೈತೆ. ಫೈನಲಿ ಸೆಲೆಬ್ರೇಷನ್ ಎಲ್ಲ ಮುಗೀತು, ಊಟ ಆಯಿತು, ಬಯೋಮೆಟ್ರಿಕ್ ಮಾಡಿ ಮನೆಗೆ ಹೋಗಿ ಮಲ್ಕೊಳ್ಳೋದೆ ಅಷ್ಟೇ ಗೈಸ್ ಇವತ್ತಿಂದು. ಯಾವ ರೀಲ್ ಶೂಟ್ ಮಾಡ್ಬೇಕಮ್ಮ? ಅದೇ ಹಿಂಗೆ ಮಾಡಿಬಿಟ್ಟು ಗೈಸ್ ರೀಲ್ಸ್ ಹಾಕೊಂಡು ಇವಾಗ ಟ್ರೆಂಡಿಂಗ್ ಎಲ್ಲ ಐತಲ್ಲ, ಆ ರೀಲ್ಸ್ ಶೂಟ್ ಮಾಡ್ಬೇಕಂತೆ ಗೈಸ್. ಆಯಿತು, ಮಾಡಿಬಿಟ್ಟು ಹಾಗೆ ಮನೆಗೆ ಹೋಗೋಣ. ಗೈಸ್ ಇವತ್ತು ಮನೆಗೆ ಹೋಗ್ತಾ ಇದ್ದೀವಿ. ಒಂದು ರೀಲ್ ಶೂಟ್ ಐತೆ, ಆ ರೀಲ್ ಶೂಟ್ ಮುಗಿಸ್ಕೊಂಡು ನಮ್ಮನೆಗೆ ಹೋಗ್ತೀನಿ. ಗೈಸ್ ರೀಲ್ಸ್ ಎಲ್ಲ ಮಾಡಾಯಿತು, ಇನ್ನು ಅವಳು ಮಾಡ್ತಾವಳೆ. ಸೊ ನಮ್ಮದು ಮುಗೀತು ಶೂಟು. ಸೊ ಇವಾಗ ನಾನು ಮನೆಗೆ ಹೋಗ್ಬೇಕು. ಓನಮ್ಮ ಏನಕ್ಕಂದ ಏನು ಮಾಡ್ತಿದ್ದೆ ಬೆಳಗೊಂಡು ಮುದ್ದು ಮದಿ ಗೈಸ್. ನನ್ನ ಮಗಳು ಗೈಸ್ ಲೆಕ್ಸಿ ಅಂತ ಮುದ್ದು ಮರಿ, 3 years ಬೇಬಿ. ಅಶಿ. ಸೊ ಗೈಸ್ ಇವಾಗ ಮನೆಗೆ ಬಂದಿದ್ದೀನಿ. 5 o'clock ಟೈಮು. ಸೊ ಫ್ರೆಶ್ ಅಪ್ ಆಗಿ ತುಂಬ ಕೆಲಸ ಇದೆ, ಇನ್ನೂ ಬಟ್ಟೆ ಒಣಗಬೇಕು. ಸೊ ಇದೆಲ್ಲ ಆಗಿದ ತಕ್ಷಣ ಕಾಫಿ ಮಾಡ್ಕೊಂಡು ಕುಡಿದು ಕುತ್ಕೋತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು. ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಾಳೆ ಬರ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.